ನಮಸ್ಕಾರ. ಸಿರಿಧಾನ್ಯಗಳಲ್ಲಿ ಒಂದಾದ ಸಾಮೆ ಅಕ್ಕಿ ಅಥವಾ ಲಿಟಲ್ ಮಿಲೆಟ್ನಿಂದ ರುಚಿಯಾಗಿ ಆರೋಗ್ಯಕರವಾಗಿ ಖಿಚಡಿ ಮಾಡೋಣ. ಹಾಗೆಯೇ ಸ್ವಚ್ಛತೆ ಮತ್ತು ಗುಣಮಟ್ಟಕ್ಕೆ ಆದ್ಯತೆ ಕೊಟ್ಟು ತಯಾರಾಗುವಂಥ ಖಾದಾಮಿ ಫುಡ್ ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡಲಿಕ್ಕೆ ವಿಸಿಟ್ ಮಾಡಿ www.khadami.in. ಯಾವುದೇ ಪ್ರಿಸರ್ವೇಟಿವ್ಸ್ ಬಳಕೆ ಆಗೋದಿಲ್ಲ. ಖಾದಾಮಿಯ ಯಾವುದೇ ಪ್ರಾಡಕ್ಟ್ಸ್ಗಳಲ್ಲಿ ಲಿಮಿಟೆಡ್ ಸ್ಟಾಕ್ಸ್ನಲ್ಲಿ ಪ್ರತಿ ಪ್ರಾಡಕ್ಟ್ ಕೂಡ ಅವೈಲೇಬಲ್ ಇರ್ತದೆ. ನಿಮ್ಮ ಆರ್ಡರ್ನ ತಕ್ಷಣವೇ ಪ್ಲೇಸ್ ಮಾಡಿಕೊಳ್ಳಿ. ಇಲ್ಲಿ ಸಾಮೆ ಅಕ್ಕಿ ಅರ್ಧ ಕಪ್ ಆಗುವಷ್ಟು ಇದೆ ಮೆಜರ್ಮೆಂಟ್ ಕಪ್ನಲ್ಲಿ. ನಾನು ರಾತ್ರಿ ಪೂರ್ತಿ ನೆನೆಸಿರೋದು. ಹೆಸರುಬೇಳೆನ 15 ನಿಮಿಷ ನೀರಿನಲ್ಲಿ ನೆನೆಸಿಕೊಂಡಿರೋದು. ನೆನೆಸಿರೋ ಹೆಸರುಬೇಳೆ, ರಾತ್ರಿ ಪೂರ್ತಿ ನೆನೆಸಿರೋ ಸಾಮೆ ಅಕ್ಕಿನ ಒಂದು ಚಮಚ ತುಪ್ಪದಲ್ಲಿ 1 ನಿಮಿಷ ಹುರಿದು ನಂತರ ಅದಕ್ಕೆ ಹಸಿಮೆಣಸಿನಕಾಯಿ ಮತ್ತು ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಬಿಡಬೇಕು. ಯಾವ ಸಾಮಗ್ರಿಗಳನ್ನು ಎಷ್ಟು ಮೆಜರ್ಮೆಂಟಲ್ಲಿ ಹಾಕಿದ್ದೇವೆ ಅನ್ನೋದು ಕ್ಯಾಪ್ಷನ್ನಲ್ಲಿ ಇಂಗ್ರೀಡಿಯೆಂಟ್ಸ್ ಮತ್ತು ಮೆಜರ್ಮೆಂಟ್ ಸಮೇತ ಮೆನ್ಷನ್ ಮಾಡಲಾಗಿದೆ. ಇದನ್ನು 3 ವಿಷಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಹದವಾಗಿ ಬೆಂದಿರ್ತದೆ. ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಥಿರತೆನ ಸರಿ ಮಾಡಿಕೊಂಡು ಇಟ್ಕೊಳ್ಬೇಕು. ಒಗ್ಗರಣೆಗೆ 1 ಚಮಚ ತುಪ್ಪನ ಬಿಸಿ ಮಾಡಿ ಇದರಲ್ಲಿ ಜೀರಿಗೆ, ಕರಿಬೇವಿನ ಎಲೆ ಹಾಗೆಯೇ ಮಿಶ್ರ ತರಕಾರಿಗಳನ್ನು ಹೆಚ್ಚಿ ಹಾಕಬೇಕು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್ ಮತ್ತು ಹಸಿ ಬಟಾಣಿ ಹಾಕಿದ್ದೇನೆ. ಚೆನ್ನಾಗಿನ ಹುರಿಬೇಕು. ಹಾಗೆ ಸಣ್ಣಗೆ ಹೆಚ್ಚಿರೋ ಹಸಿ ಶುಂಠಿ ಕೂಡ ಹಾಕಬೇಕು. ಉಪ್ಪನ್ನು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಈಗ ಹಾಕ್ಕೊಂಡಿದ್ದೇನೆ. ಮೊದಲು ಸಾಮೆ ಅಕ್ಕಿ ಬೇಯಿಸುವಾಗ ಸ್ವಲ್ಪ ಹಾಕಿದ್ದೆ. ನಂತರ ಕಿಚಡಿ ಮಾಡುವಾಗ ಕೊನೆಯಲ್ಲಿ ಮತ್ತೆ ಎಷ್ಟು ಬೇಕು ಅಂತ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು. ತರಕಾರಿಗಳನ್ನು 1-2-3 ನಿಮಿಷ ಸರಿಯಾಗಿ ತುಪ್ಪದಲ್ಲಿ ಹುರಿದು ಬೇಯಿಸ್ಕೊಂಡು ನಂತರ ಬೇಯಿಸಿಟ್ಟಿರೋ ಸಾಮೆ ಅಕ್ಕಿ ಮತ್ತು ಬೇಳೆ ಮಿಶ್ರಣನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ 2-3 ನಿಮಿಷ ಮಧ್ಯಮ ಉರಿಯಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು. ಕೊನೆಯಲ್ಲಿ ಲಿಂಬೆ ರಸ ಮತ್ತು ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಯಾಗಿರುವ ಸಾಮೆ ಅಕ್ಕಿ ಅಥವಾ ಲಿಟಲ್ ಮಿಲೆಟ್ ಖಿಚಡಿ ರೆಡಿ ಆಗ್ತದೆ. ತುಂಬ ರುಚಿಯಾಗಿ ಇರ್ತದೆ ಇದು. ನಿಮಗೆ ಸಿರಿಧಾನ್ಯ ರುಚಿ ಅಲ್ಲ ಅಂತ ಹೇಳೋರು ಒಮ್ಮೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗ್ತದೆ. ಆಗಲೇ ಹೇಳಿದಾಗೆ ಯಾವುದೇ ಖಾದಾಮಿ ಫುಡ್ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಲಿಕ್ಕೆ ವಿಸಿಟ್ ಮಾಡಿ www.khadami.in.